ವಾಹನ ದಟ್ಟಣೆ ನಿಯಂತ್ರಣದ ಹೆಸರಿನಲ್ಲಿ ಉಡುಪಿಯ ಕಲ್ಸಂಕ ಜಂಕ್ಷನ್ ಅನ್ನು ಬ್ಯಾರಿಕೇಡ್ ಹಾಕಿ ಮುಚ್ಚಿರುವುದು ಅವೈಜ್ಞಾನಿಕ. ಈಗಾಗಲೇ ಟೆಂಡರ್ ಆಗಿರುವ ಟ್ರಾಫಿಕ್ ಸಿಗ್ನಲ್ ಯೋಜನೆ ಅನುಷ್ಠಾನಗೊಳಿಸಿ ಟ್ರಾಫಿಕ್ ಸಮಸ್ಯೆ ಪರಿಹರಿಸಬೇಕಿತ್ತು. ಆದರೆ ನನ್ನ ಅವಧಿಯಲ್ಲಿ ಟೆಂಡರ್ ಆಗಿದೆ ಎಂಬ ಕಾರಣಕ್ಕೆ ಶಾಸಕರು ಈ ಯೋಜನೆಗೆ ತಡೆಯೊಡ್ಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಕೆ ರಘುಪತಿ ಭಟ್ ಆರೋಪಿಸಿದರು. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವುದೇ ರೀತಿಯ ಸಾರ್ವಜನಿಕ ಪ್ರಕಟಣೆ ಹೊರಡಿಸದೆ, ಗೆಜೆಟ್ ನೋಟಿಫಿಕೇಶನ್ ಮಾಡದೆ, ಆರ್ಟಿಎ ಸಭೆ ನಡೆಸದೆ ನಗರದ ಮುಖ್ಯ ಜಂಕ್ಷನ್ ಆಗಿರುವ ಕಲ್ಸಂಕ ಜಂಕ್ಷನ್ ಅನ್ನು ಬ್ಯಾರಿಕೇಡ್ಗಳ ಮೂಲಕ ಬಂದ್ ಮಾಡಿರುವುದು ಕಾನೂನು ಬಾಹಿರ. ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಜನರನ್ನು ಶೋಷಣೆ ಮಾಡುತ್ತಿದ್ದಾರೆ. ತಕ್ಷಣ ಬ್ಯಾರಿಕೇಡ್ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲದಿದ್ದರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ನನ್ನ ಅವಧಿಯಲ್ಲಿ ನಗರದ 13 ಕಡೆಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ವಿನೂತನ ರೀತಿಯ ಟ್ರಾಫಿಕ್ ಸಿಗ್ನಲ್ಗಳನ್ನು ಅಳವಡಿಸಲು ಗುತ್ತಿಗೆ ನೀಡಲಾಗಿದೆ. ಗುತ್ತಿಗೆ ಪಡೆದ ಸಂಸ್ಥೆಯವರೇ ಟ್ರಾಫಿಕ್ ಕಂಬಗಳನ್ನು ಅಳವಡಿಸಿ ಪ್ರತಿ ತಿಂಗಳು 20,000 ರೂಪಾಯಿಯನ್ನು ನಗರಸಭೆ ಪಾವತಿಸುವಂತೆ ಷರತ್ತುಗಳನ್ನು ವಿಧಿಸಲಾಗಿತ್ತು. ಆದರೆ ಈ ಕಾಮಗಾರಿ ನನ್ನ ಅವಧಿಯಲ್ಲಿ ಟೆಂಡರ್ ಆಗಿದೆ ಎಂಬ ಕಾರಣಕ್ಕೆ ಇದನ್ನು ಅವೈಜ್ಞಾನಿಕ ಕಾಮಗಾರಿ ಎಂದು ಬಿಂಬಿಸಿ ತಡೆಹಿಡಿಯಲಾಗಿದೆ ಎಂದು ದೂರಿದರು. ಉಡುಪಿಯಲ್ಲಿ ಇವತ್ತು ಟ್ರಾಫಿಕ್ನ ಒಂದು ಕೃತಕ ಒಂದು ಸಮಸ್ಯೆ, ಟ್ರಾಫಿಕ್ ದಟ್ಟಣೆಯ ಕೃತಕ ಸಮಸ್ಯೆಯನ್ನು ಇತ್ತೀಚೆಗೆ ಸೃಷ್ಟಿ ಮಾಡಿದ್ದಾರೆ. ಇದರಿಂದ ನಾಗರಿಕರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಅದರಲ್ಲಿ ಒಂದು ಉದಾಹರಣೆ ಕಲ್ಸಂಕದ ಜಂಕ್ಷನ್. ಕಲ್ಸಂಕದ ಜಂಕ್ಷನ್ನಿಗೆ ಒಂದು ಅವೈಜ್ಞಾನಿಕವಾಗಿ ನಮ್ಮ ಗುಂಡಿಬೈಲಿಂದ ಬಂದವರಿಗೆ ಕಲ್ಸಂಕ ಜಂಕ್ಷನ್ನಿಗೆ ಆಚೆ ಹೋಗಲಿಕ್ಕೆ ಬ್ಯಾರಿಕೇಡನ್ನು ಹಾಕಿ ಬ್ಲಾಕನ್ನು ಮಾಡಿದ್ದಾರೆ. ಇವತ್ತು ನಾವು ಈಗ ನಮ್ಮ ಇಲ್ಲಿಯ ಎಲ್ಲ ಪ್ರದೇಶದವರು ನಮಗೇನು ವ್ಯವಹಾರ ಇದ್ದರೂ ಉಡುಪಿಯಲ್ಲಿರುವಂಥದ್ದು ನಮ್ಮ ವ್ಯವಹಾರಗಳು. ನಮಗೆ ಉಡುಪಿಗೆ ಹೋಗಬೇಕು ಅಂತಾದರೆ ಈಗ ಗುಂಡಿಬೈಲಿಗೆ ಹೋಗಿ ಅಲ್ಲಿಂದ ಲೆಫ್ಟಿಗೆ ಹೋಗಿ ಕುಂಜಿಬೆಟ್ಟಲ್ಲಿ ತಿರ್ಕೊಂಡು ಬಂದು ಈಚೆ ಹೋಗಬೇಕಾಗ್ತದೆ. ಮಣಿಪಾಲದಿಂದ ಬರುವಾಗ ನಾವು ಕುಂಜಿಬೆಟ್ಟ ಆಚೆಯಿಂದ ಬಂದು ಗುಂಡಿಬೈಲಿಗೆ ಟರ್ನ್ ಆಗಬೇಕಾದ್ರೆ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗಿ ತಿರುಗಿಕೊಂಡು ಬರಬೇಕಂತ ಪರಿಸ್ಥಿತಿ ಆಗಿದೆ. ಯಾರಾದರೂ ಸ್ವಲ್ಪ ತಲೆ ಇದ್ದವರು ಈ ರೀತಿಯ ಕ್ರಮವನ್ನು ಮಾಡ್ತಾರಂತ ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ. ನೋಡಿ, ಇವತ್ತು ಕೃಷ್ಣ ಮಠ ಅಂದರೆ ತುಂಬ ಪ್ರವಾಸಿಗರು ಬರುವಂಥ ಒಂದು ಕ್ಷೇತ್ರ, ಈ ವಿಶ್ವವಿಖ್ಯಾತಿಯಾದಂಥ ಒಂದು ಕ್ಷೇತ್ರ. ತುಂಬ ಬಸ್ಸುಗಳು ಬರ್ತಾರೆ, ಟೂರಿಸ್ಟ್ ಬಸ್ಸುಗಳು ಬರ್ತಾರೆ, ಟೂರಿಸ್ಟ್ ವಾಹನಗಳು ಬರ್ತಾರೆ. ಟೂರಿಸ್ಟ್ ವಾಹನ ಬಸ್ಸಿನವರು ನಿಮಗೆ ಕುಂಜಿಬೆಟ್ಟಿಗೆ ಹೋಗಿ ಟರ್ನ್ ಮಾಡಬೇಕಾದ್ರೆ ನೇರ ಬಸ್ ಟರ್ನ್ ಆಗಲ್ಲ, ಅವ್ರದ್ದೆಲ್ಲ ದೊಡ್ಡ ಬಸ್ ಇರ್ತದೆ, ಟೂರಿಸ್ಟ್ ಬಸ್. ನಾನೇ ಸರ್ತಿ ಸಿಕ್ಕಿಬಿದ್ದೇನೆ. ಅವರು 2 ಸರ್ತಿ 3 ಸರ್ತಿ ಹಿಂದೆ ಹೋಗಿ ಮುಂದೆ ಹೋಗುವಾಗ 15-20 ನಿಮಿಷ ಟ್ರಾಫಿಕ್ ಬ್ಯಾಕ್ ಆಗ್ತದೆ. ಸೇಮ್ ಗುಂಡಿಬೈಲಿಂದ ನಮ್ಮದು ತುಂಬ ಬಸ್ಸಿನ ಪರ್ಮಿಟ್ ಇದೆ, ಸುಮಾರು 60-80 ಪರ್ಮಿಟ್ ಬಸ್ಸುಗಳು ಗುಂಡಿಬೈಲ್ ಟು ಕಲ್ಸಂಕ ರೋಡಲ್ಲಿ ಹೋಗ್ತದೆ. ಕೆಲವು ಬಸ್ಸುಗಳು ತಪ್ಪಿಸಿ ಬಿಟ್ಟಿದ್ದಾರೆ ಈಗ, ಅಂದರೆ ಹೈವೇಲೇ ಹೋಗ್ತಾರೆ ಕುಂದಾಪುರದಿಂದ ಬರುವಂಥ. ನಿಮಗೆ ದೊಡ್ಡಗುಡ್ಡೆ, ಪೆರಂಪಳ್ಳಿ ಈ ಭಾಗದಿಂದ ಹೋಗುವ ಬಸ್ಸುಗಳಿಗೆ ಬೇರೆ ಅನಿವಾರ್ಯತೆ ಅಲ್ಲೇ ಹೋಗಿ ಆ ರೆಗ್ಯುಲರ್ ರೂಟ್ನ ಬಸ್ಸುಗಳು ನೀವು ಒಂದು ಪ್ರಾಕ್ಟಿಕಲ್ ಆಗಿ ಬಸ್ಸನ್ನು ಟರ್ನ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ ಕುಂಜಿಬೆಟ್ಟಲ್ಲಿ? ಆಗಲ್ಲ. ಯಾಕಂದರೆ ಒಂದು ಸ್ಟೆಪ್ಪಲ್ಲಿ ಮುಕ್ತ ಮಾಡುವಾಗ ನಾನು ಶಾಸಕನಾಗಿದ್ದೆ, ಆಗ ಅಷ್ಟು ಪ್ರೊಸೀಜರ್ಸನ್ನು ಮಾಡಿ ಆಮೇಲೆ ಗೇಟ್ ಹಾಕಿದಂಥದ್ದು. ಅದರ ಮೊದಲು ಗೇಟ್ ಹಾಕಲಿಲ್ಲ. ಅಲ್ಲಿಯೂ ಗೇಟ್ ಟೈಮಿಂಗ್ ತೆಗೆದು ಓಪನ್ ಮಾಡ್ತದೆ. ಆದರೂ ಅದನ್ನು ಬಂದ್ ಮಾಡಬೇಕು ಅಂತಾದರೆ ಕಾನೂನಿನಲ್ಲಿ ಈ ರೀತಿಯ ನಿಯಮಗಳಿದೆ. ಅದೆಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಏಕಾಏಕಿ ಜನರಿಗೆ ಶೋಷಣೆ ಮಾಡಲಿಕ್ಕೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ತಕ್ಷಣ ಮಾಡಬೇಕು ಅಂತ ಆಗ್ರಹಿಸ್ತಾರೆ. ಇನ್ನು ಕೇವಲ ಇದಲ್ಲ, ಇದಕ್ಕೆ ಪರಿಹಾರ ಇದೆ. ಇದಕ್ಕೆ ಪರಿಹಾರ ಇಲ್ಲ ಅಂತ ಅಲ್ಲ. ಈಗ ನೀವು ಜಂಕ್ಷನಿಗೆ ಹೋದರೆ ಈಗಲೂ ಅಲ್ಲಿ ಟ್ರಾಫಿಕ್ ಸಿಗ್ನಲಿನ ಜಂಕ್ಷನ್ಸನ್ನು ನಾವು ಮಾಡಿಟ್ಟಿದ್ದೇವೆ. ಆ ಜಂಕ್ಷನ್ನಲ್ಲಿ ಟ್ರಾಫಿಕ್ ಸಿಗ್ನಲನ್ನು ಪ್ರಾರಂಭ ಮಾಡಿದರೆ ನಾಳೆಯಲ್ಲೇ ನಿಮಗೆ ಅದಕ್ಕೆ ಪರಿಹಾರ ಸಿಗ್ತದೆ. ಯಾವ ಕಂಜೆಷನ್ ಆಗೋದಿಲ್ಲ, ಏನೂ ಇಲ್ಲ. ನಿಮಗೆ ಯಾವುದೇ ತಜ್ಞರ ಹತ್ರ, ಯಾರು ಟ್ರಾಫಿಕ್ ನಿರ್ವಹಣೆಯ ತಜ್ಞರ ಹತ್ರ ಕೇಳಿದ್ರು
ಬ್ಯಾರಿಕೇಡ್ ಹಾಕಿ ಸುತ್ತಿ ಬರೋದು ಪರಿಹಾರ ಅಲ್ಲ. ನೀವು ಅಲ್ಲಿ ಟ್ರಾಫಿಕ್ ಸಿಗ್ನಲನ್ನು ಹಾಕಿಸ್ಬೇಕು, ಯಾರು ಕೇಳಿದ್ರು ಅದಿದೆ. ಆದರೆ ಅದು ಆಗಿ ಕಂಬ ಹಾಕಿ 2 ವರ್ಷ ಆಯಿತು, ಇವತ್ತಿಗೂ ಅವರಿಗೆ ಟ್ರಾಫಿಕ್ ಸಿಗ್ನಲ್ ಹಾಕಲಿಕ್ಕೆ ಅನುಮತಿ ಕೊಡದೇ ಇದ್ದ ಕಾರಣದಿಂದ ಈ ಸಮಸ್ಯೆಗಳಾಗಿದೆ. ನಾನು SP ಅವರಿಗೆ ಇವತ್ತು ಮನವಿ ಕೊಡುವಂಥದ್ದು ಏನು ಅಂದರೆ, ಕಾನೂನು ರೀತಿಯಲ್ಲಿ ಆದಂಥದ್ದು ನೋಡಿ, ನಾನು ನಿಮಗೆ ಅದರ ಕಾಪಿಯನ್ನು ಕೊಡ್ತೇನೆ. ಇದು 2020 ತುಂಬ ನಿನ್ನೆ ನನಗೆ ಒಂಥರ ಜೋರು ಮಾತಾಡಿದಾಗ ಮಾತಾಡಿಲ್ಲ. ಏನು ಸರ್, ಯಾರೂ ಮಾತಾಡೋದಿಲ್ಲ, ನಿಮ್ಮನ್ನು ನಾವು 3 ಸತಿ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ, ನಿಮ್ಮ ಪಾರ್ಟಿ ಪಕ್ಷೇತರ ಅದು ಬಿಡಿ, ನೀವು ಜನಪ್ರತಿನಿಧಿ ಆಗಿದ್ದವರು, ಅಟ್ಲೀಸ್ಟ್ ನೀವು ಧ್ವನಿ ಎತ್ತಬೇಕು ಸಾರ್ವಜನಿಕರ ಪರವಾಗಿ, ಮತ್ತು ನಿಮ್ಮ ಅನುಭವದ ಸಲಹೆಯನ್ನಾದರೂ ಕೊಡಬೇಕು ಅಂತ ಹೇಳಿದ ಆ ಪ್ರಕಾರ ಆಮೇಲೆ ನಾನು ಇಲ್ಲ ಪತ್ರಿಕಾಗೋಷ್ಠಿ ಮಾಡಿ, ಆಮೇಲೆ ಇವತ್ತು ಇದಾದ ಮೇಲೆ 12 ಗಂಟೆಗೆ SP ಅವರು ಸಮಯ ಕೊಟ್ಟಿದ್ದಾರೆ, ನಾವು ಹೋಗಿ ಅವರಿಗೆ ಮನವಿ ಕೊಡುವರು ಅಂತ ಯೋಚನೆ ಮಾಡಿದ್ವಿ. ಗುಂಡಿಬೈಲಲ್ಲಿ ನೀವು ಯೋಚನೆ ಮಾಡಿ, ಒಂದು ಯಾರಾದಿದ್ದ ಒಬ್ಬ ಮನೆಯ ಅಲ್ಲಿ ರಾಯಲ್ ಗಾರ್ಡನ್ಗೆ ಎಂಟ್ರಿ ಆಗುವಂಥದ್ದಿದೆ, ಆ ಮನೆಯವರಿಗೆ ಈಚೆ ರೋಡಿಗೆ ಒಂದು ರೋಡಲ್ಲಿ ಬರಬೇಕಾದ್ರೆ, ಈಚೆ ರೋಡಿಗೆ ಅಲ್ಲೇ ಎದುರಲ್ಲಿ ಮನೆ ಇದೆ, ಈಚೆ ಬರಬೇಕು, ಅವರಿಗೆ ಡಿವೈಡರ್ ಇದೆ, ಇವರು ಕಲ್ಸಂಕಕ್ಕೆ ಹೋಗಿ ಕುಂಜಿಬೆಟ್ಟಿ ಹೋಗಿ ತಿರುಗಿ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗಿ ವಾಪಸ್ ತಿರುಗಿ ಹೀಗೆ ಬರಬೇಕು. ಮುಂಚೆ ಆದರೆ ಕಲ್ಸಂಗದಲ್ಲಿ ತಿರುಗಿ ಬರಲಿಕ್ಕಾಗ್ತದೆ. ಈ ರೀತಿಯ ಒಂದು ಅವೈಜ್ಞಾನಿಕವಾದಂಥ ಒಂದು ವ್ಯವಸ್ಥೆಗಳು ಆಗಿದೆ. ನಾನು SP ಅವರಿಗೆ, ಇದು ಪ್ರಾಯಶಃ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿರ್ಣಯ ತಗೊಂಡಿದ್ದಾರೆ ಮಾಡ್ತಾರೆ, ತಕ್ಷಣ ಆ ಬ್ಯಾರಿಕೇಡನ್ನು ತೆಗಿಬೇಕು, ತೆಗೆದು ಹಿಂದಿನಾಗೆ ಮಾಡಬೇಕು. ನೋಡಿ, ಹಿಂದೆ ಯಾರು ದೊಡ್ಡ VIPs ಬರುವಾಗ ಅಥವಾ ಯಾವುದಾದ್ರೂ ಡಿಸೆಂಬರಲ್ಲಿ ಒಂದಷ್ಟು ತುಂಬ ಇದಾಗ್ತದೆ, ನಾನು ಯೋಚನೆ ಮಾಡ್ತಾ ಇದ್ದು ಡಿಸೆಂಬರ್ನಲ್ಲಿ ಇದಿರ್ತದೆ, ಯಾವುದು ಟೂರಿಸ್ಟ್ಗಳು ತುಂಬ ಟ್ರಾಫಿಕ್ ಬರ್ತದೆ, ಆ ಕಾಲದಲ್ಲಿ ಎಲ್ಲರೂ ಮಾಡಿದ್ದಾರೆ. ಇದು ಪರ್ಮನೆಂಟ್ ಅಂತ ಹೇಳುವಂಥ ರೀತಿಯಲ್ಲಿ ಆಗ್ತಾ ಇದೆ. ಮತ್ತು ಇನ್ನೊಂದು ಭಾಳ ಸ್ಪಷ್ಟ, ಜಿಲ್ಲಾಧಿಕಾರಿಗಳಾಗಲಿ SP ಅವರಾಗಲಿ, ನಾನು ಭಾಳ ಪುನರುಚ್ಚರಿಸ್ತೇನೆ, ಅವರಿಗೆ ಬೇಕಾಬಟ್ಟಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಕಾನೂನಿದೆ, ಈ ರಾಜ್ಯದಲ್ಲಿ ಕಾನೂನಿದೆ, ಇಲ್ಲಿ ಜಂಗಲ್ ರಾಜ್ ನಡೀತಾ ಇಲ್ಲ, ಇಲ್ಲಿ ಕಾನೂನಿದೆ. ಕಾನೂನಿನ ಪ್ರಕಾರ ಯಾವುದೇ ಹೋಗುವಂಥ ಪ್ರಚಲಿತವಾದಂಥ ಸರ್ಕಾರಿ ರಸ್ತೆಗಳನ್ನು, ಅದು PWD ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಬಂದ್ ಮಾಡಬೇಕಾದ್ರೆ ಅದಕ್ಕೆ ಕಾನೂನಿನಲ್ಲಿ ಕ್ರಮ ಇದೆ. ಒಂದು ಪೇಪರ್ ನೋಟಿಫಿಕೇಶನ್ ಕೊಟ್ಟು, ಪಬ್ಲಿಕ್ ನೋಟಿಫಿಕೇಶನ್ ಕೊಟ್ಟು, ಆಕ್ಷೇಪಗಳನ್ನು ಕಾಲ್ ಫಾರ್ ಮಾಡಿ. ಸುದ್ದಿಗೋಷ್ಠಿಯಲ್ಲಿ ಉದ್ಯಮಿ ಮಹೇಶ್ ಠಾಕೂರ್ ಉಪಸ್ಥಿತರಿದ್ದರು. ಶ್ರೀಜಿತ್, V4 ನ್ಯೂಸ್, ಉಡುಪಿ. Volkswagen Mangalore, Airport Road, Yeyadi, Mangalore. Volkswagen.